ಪ್ರತಿಯೊಬ್ಬರು ಕೂಡ ನಾವು ಮತದಾರ ಆಗಿಲ್ಲ ಅಂತಂದ್ರೆ, ಮತದಾರರ ಹಕ್ಕನ್ನು ನಾವು ಪಡೆದಿಲ್ಲ ಅಂತಂದ್ರೆ, ನಮ್ಮ ಹಕ್ಕನ್ನು ನಾವು ಮನುಷ್ಯನಿಲ್ಲ ಅಂತಂದ್ರೆ ಈ ಭೂಮಿ ಮೇಲೆ ಉಳಿಯೋದು ಸಾಧ್ಯನ? ಈ ಭೂಮಿ ಮೇಲೆ ಕೇಳಿ ಕೆಲವರು ಹೇಳ್ತಾರೆ ಏನು ಕೆಲಸ ಮಾಡಲ್ಲ, ಏನಿಲ್ಲ, ಈ ಭೂಮಿ ಮೇಲೆ ಹುಟ್ಟಿದ್ದು ಭಾರ ಅಂತ. ಹಾಗೆ ನಾವು ಒಂದು ಪ್ರಜಾಪ್ರಭುತ್ವದ ಹಕ್ಕನ್ನು ನಾವು ಪಡ್ಕೊಂಡಿಲ್ಲ ಅಂತಂದ್ರೆ ಈ ಭೂಮಿ ಮೇಲೆ ಮುಂದೆ ನಾವು ಹೇಳಕ್ ಹೋಗಲ್ಲ, ಅದಾಗಬಾರ್ದು. ಆ ರೀತಿಯಲ್ಲಿ ತಾವೆಲ್ಲರೂ ಕೂಡ ಮತದಾರ ವ್ಯಾಪ್ತಿಯ ಅಡಿಯಲ್ಲಿ ಬರಬೇಕು ಅಂತ ವಿನಂತಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವುದೇ ಕಾರಣಕ್ಕೆ ದೀದಿಯನ್ನು ಸೋಲಿಸಕ್ಕಾಗಲ್ಲ. ಆ ರೀತಿ ಇದ್ದಾಗ ಅಲ್ಲಿ ತಕ್ಷಣ ಈ ಮತದಾರ ಪರಿಚಯ ವ್ಯಾಪ್ತಿಯಲ್ಲಿ ತಂದು ಬಹಳಷ್ಟು ಜನ, ಲಕ್ಷಾಂತರ ಜನರನ್ನ ಡಿಲೀಟ್ ಮಾಡಿ, 27-28 ಲಕ್ಷ ಜನರನ್ನ ಡಿಲೀಟ್ ಮಾಡಿ ಅಲ್ಲಿ ವಿಚಾರ ಇವತ್ತು ಬಿಜೆಪಿ ಬಂದಿದೆ. ಆದರೆ ಕಾಂಗ್ರೆಸ್ನ ಜವಾಬ್ದಾರಿ ಏನು? ಕಾಂಗ್ರೆಸ್ನ ಉದ್ದೇಶಗಳೇನು? ಈ ದೇಶದಲ್ಲಿ ಇರ್ತಕ್ಕಂಥ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗದ ಜನರಿಗೆ, ದಲಿತರಿಗೆ ಎಲ್ಲರೂ ಕೂಡ ಮತದಾನದ ಹಕ್ಕು ಸಿಗಬೇಕಾಗುತ್ತೆ. ಮತದಾನದ ಹಕ್ಕನ್ನು ಪಡೆದು ಅವನ ಏನು ಸರ್ಕಾರ ಮುಂದೆ ಅವನ ಬೇಡಿಕೆ ಏನಿರುತ್ತೋ, ಬಹಳಷ್ಟು ವರ್ಷಗಳಿಂದ ಕುಡಿಯೋ ನೀರು ತೊಂದರೆ ಇತ್ತು. ಆ ನೀರಿನ ಕೂಡ ಸುಮಾರು 69 ಕೋಟಿ ಇವತ್ತು ಟೆಂಡರ್ ಆಗಿ ಗುದ್ಲಿ ಪೂಜೆ ಮಾಡಿ ಈಗ ಅದು ಕೆಲಸ ಕೂಡ ಪ್ರಗತಿಯಲ್ಲಿ ಇದೆ. ಹೀಗೆ ಎಲ್ಲ ಹಂತದ ಕೆಲಸ ಇವತ್ತು ಸಿದ್ದಾಪುರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು 3 ವರ್ಷದಲ್ಲಿ ನಾವೆಲ್ಲರೂ ಸೇರಿ ಕೆಲಸವನ್ನು ನಾವು ಮಾಡಿದ್ದೀವಿ. ನಾವು ಯಾಕೆ ಪ್ರತಿಯೊಬ್ಬರ ಮನೆ ಮುಂದೆ ಹೋದಾಗ, ಅವ್ರ ವ್ಯಕ್ತಿಗಳ ಹತ್ರ ಹೋಗುವಾಗ ಧೈರ್ಯದಿಂದ ನೀವು ನಮ್ಮ ಸರ್ಕಾರ ಈ ಥರ ಕೆಲಸ ಮಾಡಿದೆ, ನಮ್ಮ ಶಾಸಕರು ಈ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಾತನ್ನು ಹೇಳ್ಕೊಂಡು ಯಾವುದೇ ರೀತಿಯ ಮುಲಾಜಿಂದನೇ ಹೋಗಿ ಅವ್ರ ಮುಂದೆ ನಿಲ್ಲಬೇಕು. ಅದ್ರ ಜೊತೆಯಲ್ಲಿ ತಾವು ಒಂದು ಮಾತ್ರ ತಮ್ಮ ಗಮನ ತರಕ್ಕೆ ಬಯಸ್ತೇನೆ. ಹೌದು, ಇದು ಎಲ್ಲ ಪಾರ್ಟಿಯಲ್ಲಿ ಇರುವಂಥದ್ದು, ಇಲ್ಲ ಅಂತಲ್ಲ. ಈಗ ನಮ್ಮ ಕಾರ್ಯದಿಂದ ಏನಾಯ್ತು, ಇಲ್ಲ ಆ ಮನೆಯನ್ನು ಬಿಜೆಪಿ ಜೆಡಿಎಸ್ ಬಿಡೋ ಮನೆ ಹಾಕಬಹುದು, ಎಲ್ಲ ಬೋಳೆ ಬಿಡ್ತಾರೆ. ಇವತ್ತು ಸಿದ್ದರಾಮಯ್ಯ ಇವತ್ತು ಪಂಚ ಗ್ಯಾರಂಟಿಯಲ್ಲಿ ಒಂದು 3,000 ರೂಪಾಯಿ 1,500 ರೂಪಾಯಿ ಮಕ್ಕಳಿಗೆ ಕೊಟ್ಟರು. ಯಾರು ವಿದ್ಯಾವಂತರಿಗೆ ಮೋದಿ ಸಾಹೇಬ್ ಏನಂದ್ರು, 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರು. 2 ಕೋಟಿ ಇಲ್ಲ, 2 ಲಕ್ಷ ಇಲ್ಲ, 1,000 ಇಲ್ಲ. ಜನಧನ್ ಖಾತೆಯಲ್ಲಿ ಹೆಣ್ಣು ಮಕ್ಕಳು ದುಡ್ಡು ಹಾಕ್ತೀವಿ, ಬ್ಯಾಂಕ್ ಖಾತೆ ತೆಗಿ ಅಂತಂದ್ರು. 15 ಲಕ್ಷ ನಿಮ್ ಖಾತೆ ಹಾಕಂದ್ರು. ಅದು ಸುಳ್ಳು ಹೇಳಿಬಿಟ್ರೆ ಇನ್ನೇನು ಮಾಡಿದ್ ಹೇಳಿ. ಇವತ್ತು ಅತಿಕ್ರಮಣ ಸಮಸ್ಯೆ ಶ್ರಮ ಪಟ್ಟದಲ್ಲ, ಇವತ್ತು ಬರುತ್ತೆ. ಅತಿಕ್ರಮಣ ಸಲ್ಲಿಸಿದ್ವಿ ನಾವು. ಇಲ್ಲಿಯ ಸಂಸದಲ್ಲಿ ಹೋಗಿ ಸ್ವಲ್ಪ ಬಾಯಿ ಬಿಟ್ಟರೆ, ಧ್ವನಿ ಎತ್ತಿದ್ರೆ ಏನಾದ್ರು ಸ್ವಲ್ಪ ಆಗ್ತದೆ ಗೊತ್ತಿಲ್ಲ, ಅವ್ರಿಗೆ ಅದರ ಅವಶ್ಯಕತೆ ಇಲ್ಲ. ಯಾಕೆ ಆರಾಮಿದಾರೆ ಅವರು, ಬಾಡುವಿಗೇನು ಅದೇನು ಯಾರಾದ್ರೇನು ನಾವೊಂದು ಓಟ್ ಹಾಕ್ತಾರೆ, ನಾವು ಗೆಲ್ತೀವಿ, ಮೋದಿ ಹೆಸಬೇಕಂತ ಅಂತ ಹೇಳಿ ಅವ್ರು ಯಾರು ತಲೆ ಕೆಡಿಸ್ತಾನೆ. ಹೀಗೆ ಒಂದೊಂದು ಸರ್ಕಾರ ಬಂದಾಗ ಯಾವ ಪಕ್ಷದ ಸರ್ಕಾರ ಬಂದರೆ ಯಾವ ರೀತಿ ಜನಪರವಾಗಿ, ಬಡವರ ಪರವಾಗಿ, ರೈತರ ಪರವಾಗಿ ಕೆಲಸವನ್ನು ಮಾಡ್ಬೋದು. ಈ ರೈತರು ಪಂಪ್ ಸೆಟ್ಟಿಂದ ಒಂದು ಆಯಿತು. ಇವತ್ತು ಅವಾಗ ನಾನು ರೈತನೇ, ಇವತ್ತು ಶಾಸಕ ಆಗಿರ್ಬೋದು, ಆದರೆ ನಾವು ಫರ್ಟಿಲೈಸರ್ ಉಪಯೋಗ ಮಾಡ್ತೀವಿ. ನಾವು ಕಾಂಗ್ರೆಸ್ ಸರ್ಕಾರ ಇದ್ದಾಗ 600 ರೂಪಾಯಿ DAP ಗೊಬ್ಬರ ಇತ್ತು, ಕೆಮಿಕಲ್ ಎಲ್ಲ ಕಡಿಮೆ ಇತ್ತು. ಇವತ್ತು ಎಲ್ಲಿ